ಇಂದು ರಾಜ್ಯದಾದ್ಯಂತ ಕಾವೇರಿಗಾಗಿ ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ. ಎಂದಿನಂತೆಯೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಂಚಾರವಾಗ್ತಾ ಇದೆ. ರಾಜ್ಯದಾದ್ಯಂತ ಕಾವೇರಿಗಾಗಿ ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ. ಎಂದಿನಂತೆಯೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಂಚಾರ. ಹಲವು ಸಂಘಟನೆಗಳು ಮಾತ್ರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾವೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ನಮ್ಮ ಮೆಟ್ರೋ ಎಂದಿನಂತೆ ಸಂಚಾರ. ಆಸ್ಪತ್ರೆ ಮೆಡಿಕಲ್ ಸೇವೆ ಎಂದಿನಂತೆ ಮುಂದುವರಿತಾ ಇದೆ. ಆಂಬ್ಯುಲೆನ್ಸ್ ಹಾಲು ಸರಬರಾಜಿಗೆ ತೊಂದರೆ ಇಲ್ಲ. ಶಾಲಾ ಕಾಲೇಜು ಹಾಗೂ ಕಚೇರಿಗಳು ಎಂದಿನಂತೆ ಓಪನ್ ಆಗಿದೆ. ಆಟೋ ಕ್ಯಾಬ್ ಸೇವೆ ಎಂದಿನಂತೆ ಮುಂದುವರಿದಿದೆ. ಬಂದ್ ಹಿನ್ನೆಲೆಯಲ್ಲಿ ನಗರದಲ್ಲಿ ಪೊಲೀಸರ ಬಿಗಿ ಭದ್ರತೆ ಇದೆ. ಇನ್ನು ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಕರ್ನಾಟಕ ಬಂದ್ ಅಂತ ಹೇಳಲಾಗ್ತಾ ಇತ್ತು. ಹೌದು, ಕರ್ನಾಟಕ ಬಂದ್. ಆದ್ರೆ ಕರ್ನಾಟಕ ಬಂದ್ಗೆ ಕರ್ನಾಟಕದಲ್ಲಿ ನೀರಸ ಪ್ರಕ್ರಿಯೆ ಸಿಕ್ಕಿದೆ. ಯಾಕೆ ಅಂತಂದ್ರೆ ಯಾರಿಗೂ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಏನ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಾವು ಆಫೀಸಿಗೆ ಹೋಗೋಣ ಅಥವಾ ಬೇಡವಾ, ಬಿಎಂಟಿಸಿ ಬಸ್ ಇರುತ್ತಾ ಇಲ್ವಾ, ಏನು ವರಿ ಮಾಡ್ಕೊಳ್ಳಬೇಡಿ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಎರಡೂ ಬಸ್ಗಳು ಕೂಡ ನಿಮ್ಗೆ ಸಿಗ್ತಾವೆ. ಇನ್ನು ಕರ್ನಾಟಕದಲ್ಲಿ ಹಲವು ಸಂಘಟನೆಗಳು ಮಾತ್ರ ಬೆಂಬಲವನ್ನ ಸೂಚಿಸ್ತಾ ಇದ್ದಾವೆ ಹೊರತು ಎಲ್ಲಾ ಸಂಘಟನೆಗಳು ಕೂಡ ಸೂಚಿಸ್ತಾ ಇಲ್ಲ ಬೆಂಬಲವನ್ನ. ವಾಟಾಳ್ ನಾಗರಾಜ್ ಅವರು ಕಡಕ್ಕ ಕೂತ್ಕೊಂಡಿದ್ದಾರೆ. ಇಲ್ಲ, ಕರ್ನಾಟಕ ಬಂದ್ ಮಾಡೇ ಮಾಡ್ತೀನಿ ಇವತ್ತು ಅಂತ ಹೇಳಿ. ಬಟ್ ಅವರಿಗೆ ನಾವು ನೈತಿಕವಾದ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ಮುಂದೆ ಬಂದಿದ್ದಾರೆಯೇ ಹೊರತು ಮತ್ತಿನ್ಯಾರೂ ಕೂಡ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಯಾಕೆ ತಮಿಳುನಾಡಿಗೆ ನೀರು ಹಂಗಾದ್ರೆ ಕುಟ್ಬಿಡ್ಬೇಕಾ ನಾವು ಅಂತ ಕೇಳ್ತಾ ಇದ್ರೆ, ಎಸ್, 12,000 ಕ್ಯೂಸೆಕ್ ನೀರನ್ನ ಕೊಡಬೇಕಾಗಿದೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಬಂದ್ ಹೀಟ್ ಇದೆಯಲ್ಲ, ಅದು ಜಾಸ್ತಿಯಾಗಿ ಹೋಗ್ತಾ ಇಲ್ಲ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ವಾಟಾಳ್ ನಾಗರಾಜ್ ಅವರ ಜೊತೆಗೆ ಯಾರು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಇಲ್ಲ ಬಂದ್ ಮಾಡ್ತಾ ಇದ್ದೇವೆ ಅಂತ ಹೇಳಿರ್ತಾರಲ್ವಾ, ಅವರು ಬಂದ್ಗೆ ರೆಡಿ ಇಲ್ಲ. ಅವರು ಬರಕ್ ರೆಡಿ ಆಗ್ತಾ ಇಲ್ಲ. ವೈ ಅಂತಂದ್ರೆ, ಈಗ ತಮಿಳುನಾಡಿಗೆ ಕಮ್ಮಿ ನೀರು ಕೊಡಬೇಕು ನಾವು. ಜುಲೈಯಲ್ಲಿ ಮಳೆ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಆಗ್ತಾ ಇದೆ ಮಳೆ, ಅವಶ್ಯಕತೆ ಇರೋದಿಲ್ಲ. ಸೊ ಆರಾಮಾಗಿ ಕೊಟ್ಟು ಕಳ್ಸೋಣ ಅಂತ ಹೇಳಿ. ಸೊ ಅದೇ ಕಾರಣಕ್ಕಾಗಿ ಈಗ ಬಂದ್ಗೆ ನೀರಸ ಪ್ರತಿಕ್ರಿಯೆ ಸಿಗ್ತಾ ಇದೆ. ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಭದ್ರತೆಯನ್ನ ಹಾಕಲಾಗಿದೆ. ಎಂದಿನಂತೆಯೇ ಶಾಲಾ ಕಾಲೇಜುಗಳು ಓಪನ್ ಇದ್ದಾವೆ. ಎಂದಿನಂತೆಯೇ ಎಲ್ಲವೂ ಕೂಡ ನಡೀತಾ ಇದೆ. ಆರಾಮಾಗಿ ನೀವು ಆಫೀಸಿಗೆ ಹೋಗ್ಬೋದು, ಆಫೀಸಿಂದ ಮನೆಗೂ ಹೋಗ್ಬೋದು, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಆಂಬ್ಯುಲೆನ್ಸ್ ಸೇವೆ ಇದೆ, ಹಾಲಿದೆ, ಎಲ್ಲವೂ ಕೂಡ ಇದೆ. ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಮನೇಲಿರೋಣ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮಿಸ್ಟೇಕ್ ಆಗತ್ತೆ. ತುಂಬಾ ಜನ ಕೇಳ್ತಾ ಇದ್ರು, ಮೇಡಮ್ ಬಂದಿದೆಯೋ ಇಲ್ವೋ ಅಂತ. ಬಂದಿಲ್ಲ, ಬಂದಂತ ಹೇಳಲಾಗ್ತಾ ಇದೆ. ಬಟ್ ಎಲ್ಲಾ ಸೇವೆಗಳು ಕೂಡ ಲಭ್ಯವಾಗಿದೆ. ಮೇಕೆದಾಟು ಯೋಜನೆಗೆ ವಿರೋಧ ಪಡಿಸುವ ತಮಿಳುನಾಡು ಸರ್ಕಾರಕ್ಕೆ, ತಮಿಳುನಾಡು ಸರ್ಕಾರಕ್ಕೆ ಬೇಕೇ ಬೇಕು. ಕರ್ನಾಟಕ ಬಂದ್ ಬಹುತೇಕ ಬಂದ್ ಆದ್ರೆ ಇನ್ನೂ ಸಾಕಷ್ಟು ಕಡೆಯಲ್ಲಿ ಒಂದು ಏನ್ ಹೇಳ್ತೀರಾ, ಎಲ್ಲ ರೀತಿಯಾಗಿಯೂ ಕೂಡ
ಸೇವೆಗಳು ಲಭ್ಯವಾಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಅಷ್ಟೊಂದು ಬಂದ್ಗೆ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಎಸ್ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಕ್ಲಿಯರ್ ಆಗಿರುತ್ತೆ. ಶಾಲಾ ಕಾಲೇಜುಗಳು ಇರುತ್ತೆ, ಬ್ಯಾಂಕ್ಗಳು ಇರ್ತಾವೆ, KSRTC BMTC ಬಸ್ಗಳಿರ್ತಾವೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಆರಾಮಾಗಿ ಟ್ರಾವೆಲ್ ಮಾಡಬಹುದಾಗಿದೆ. ಹಾಗಾದ್ರೆ ವಿಚಾರ ಏನು ಅಂದ್ರೆ ಯಾರು ಬೆಂಬಲವನ್ನ ನೀಡ್ತಾ ಇದ್ದಾರೆ? ನೈತಿಕವಾಗಿ ಎಲ್ಲರೂ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಎಸ್, ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದಿಲ್ಲ ಅಂತ ಹೇಳಿ ವಿರೋಧಿಸಿ, ಹಾಗೆ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇರುವಂತಹ ಹೋರಾಟ ಇದು. ಈ ಒಂದು ವಾಟಾಳ್ ನಾಗರಾಜ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ ಆಗೇ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಆಗಸ್ಟ್ 12ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಕೂಡ ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕಕ್ಕೆ ನಿರ್ದೇಶನವನ್ನ ನೀಡಿತ್ತು. ಸೊ ಅದೇ ಕಾರಣಕ್ಕಾಗಿ ಅದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಂದ್ ಮಾಡಲಾಗಿತ್ತು. ಶಾಲಾ ಕಾಲೇಜುಗಳು ರಜೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಶಾಲಾ ಕಾಲೇಜುಗಳು ಎಂದಿನಂತೆಯೇ ಇರುವಂತಹದ್ದು. ಹಾಗೆ ಇನ್ನೇನು KSRTC BMTC ಬಸ್ಸು ಕೂಡ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ನಿಮಗೆ ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿಗಳು ಸಾಂಕೇತಿಕವಾಗಿ ಪ್ರತಿಭಟನೆಗೆ ಅಂದ್ರೆ ನೈತಿಕವಾಗಿ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಬ್ಯಾಂಕುಗಳು, ಆಸ್ಪತ್ರೆಗಳು ಮತ್ತು ಸಾರ್ವಜನಿಕ ಸಾರಿಗೆಗಳು ಕೂಡ ಓಪನ್ ಆಗಿರುತ್ತೆ. 6ರಿಂದ ಸಂಜೆ 6ರವರೆಗೆ ಸೇವೆಗಳು ಸಹ ಎಂದಿನಂತೆ ಇರುವಂತಹ ಸಾಧ್ಯತೆಗಳು ಇರ್ತಾವೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ವಿನೋದ್, ಪ್ರತಿನಿಧಿ. ಎಸ್ ವಿನೋದ್, ಈಗ ಕರ್ನಾಟಕ ಬಂದ್ ಅಂತ ಹೇಳಲಾಗಿತ್ತು. ಬಂದ್ ಆಲ್ಮೋಸ್ಟ್ ಆಲ್ ಆದಂಗೆ ಕಾಣಿಸ್ತಾ ಇಲ್ಲ. ನೈತಿಕವಾಗಿ ಎಲ್ಲರೂ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಎಲ್ಲಿಗೆ ಹೋಗ್ಬಿಟ್ಟುತ್ತೆ ಈ ಒಂದು ಬಂದ್? ಕಾವ್ಯ ಹೆಗಡೆ, ಈ ಒಂದು ಅಖಂಡ ಕರ್ನಾಟಕ ಬಂದ್ಗೆ ಇವತ್ತು ಕನ್ನಡ ಪರ ಸಂಘಟನೆಗಳು ಅಂದ್ರೆ ಸುಮಾರು 85ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ತಮ್ಮ ಘೋಷಣೆಯನ್ನು ಮಾಡಿದ್ರು. ಜೊತೆಗೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಇದೀಗ ಕೆಲವಷ್ಟು ಸನ್ನಿವೇಶಗಳು ಬದಲಾಗಿರುವ ಕಾರಣದಿಂದ ಕೆಲವಷ್ಟು ಕನ್ನಡ ಪರ ಸಂಘಟನೆಗಳು ಅಂದ್ರೆ ಸಾರಾ ಗೋವಿಂದ ಆಗಲಿ, ಕರ್ವೆ ಪ್ರವೀಣ್ ಶೆಟ್ಟಿ ಇರಲಿ, ಕರ್ವೆ ನಾರಾಯಣಗೌಡ, ಕರ್ವೆ ಶಿವರಾಮೇಗೌಡ ಸೇರಿ ಇನ್ನೂ ಹಲವು ಕೆಲವಷ್ಟು ಕನ್ನಡ ಪರ ಸಂಘಟನೆಗಳು ಇವತ್ತಿನ ಬಂದ್ಗೆ ತಮ್ಮ ಬೆಂಬಲವನ್ನು ನೀಡಿಲ್ಲ. ಸೊ ಆ ಒಂದು ಕಾರಣಕ್ಕೆ ಇವತ್ತಿನ ಬಂದು ಕೇವಲ ಹೆಸರಿಗೆ ಮಾತ್ರ ಆಯ್ತಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಈಗ ನೋಡಿ, ಏಕಾಂಗಿಯಾಗಿ ವಾಟಾಳ್ ನಾಗರಾಜ್ ಅವರು ಅಂದ್ರೆ ಏಕಾಂಗಿ ಅಂದ್ರೆ ಅವರೇ ಸಂಪೂರ್ಣವಾಗಿ ಏಕಾಂಗಿ ಆಗಲ್ಲ, ಕೆಲವೊಂದಿಷ್ಟು ಸಂಘಟನೆಗಳು ಬೆರಳೆಣಿಕೆಯಷ್ಟು ಸಂಘಟನೆಗಳಿಂದ ಬೆಂಬಲವನ್ನು ತೆಗೆದುಕೊಂಡು ಅವರ ಅಖಂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಅಂದ್ರೆ ಕರೆಯನ್ನು ನೀಡಿದ್ರು. ಅದಾದ ಬಳಿಕ ಈಗ ಇವತ್ತೇನು ನಡಿಬೇಕಿತ್ತು ಕೆಲವಷ್ಟು ಪ್ರತಿಭಟನೆಗಳಾಗಿರ್ಲಿ, ಜೊತೆಗೆ ರ್ಯಾಲಿ ಆಗಿರ್ಲಿ, ಈ ಒಂದು ರ್ಯಾಲಿಗಳು ಇವತ್ತು ದೇಶದ ಅಂದ್ರೆ ರಾಜ್ಯದ ಹಲವು ಭಾಗಗಳಲ್ಲಿ ಈ ಒಂದು ಯಾವುದೇ ರೀತಿ ಬಂದ್ ನಡೀತಿಲ್ಲ. ಅಂದ್ರೆ ದಿನ ಯಾವ ತರ ಇತ್ತು ಎಂದಿನಂತೆ ಜನಸ್ಥಿತಿ ಇವತ್ತು ಸಹ ಒಂದು ಜನರ ಓಡಾಟ, ಬಸ್ಗಳ ಓಡಾಟ, ಸಾರ್ವಜನಿಕರ ಓಡಾಟ ಎಲ್ಲವೂ ಸಹ ಮೊದಲಿನಂತೆ ಇದೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಪ್ರತಿಭಟನೆಗೆ ಭಾಗವಹಿಸತಕ್ಕಂಥ ಪ್ರಮುಖ ನಾಯಕರುಗಳನ್ನ ಈಗಾಗಲೇ ಪೊಲೀಸರು ಬೆಳಗ್ಗಿನ ಜಾವದಲ್ಲೇನೆ ಅವರು ವಶಕ್ಕೆ ಪಡೆದು ಈ ಒಂದು ಪ್ರತಿಭಟನೆ ಹತ್ತಕ್ಕುವ ಕೆಲಸಗಳನ್ನು ಮಾಡ್ತಿದ್ದಾರೆ. ಆದ್ರೆ ಇದುವರೆಗೂ ಸಹ ಒಂದು ವಾಟಾಳ್ ನಾಗರಾಜ್ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಅವರು ಬೆಂಬಲಿಗಿರತಕ್ಕಂಥ ಕೆಲವೊಂದಿಷ್ಟು ಕನ್ನಡ ಪರ ಸಂಘಟನೆಗಳ ನಾಯಕರುಗಳನ್ನ ಬೆಳಗ್ಗೆ 5:30, 6 ಗಂಟೆ 6:30 ಸುಮಾರಿಗೆ ಮನೆಗೆ ಹೋಗಿ ತೆರಳಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಇನ್ನೇನು 11 ಗಂಟೆಗೆ ಟೌನ್ ಹಾಲ್ ಹತ್ರ ಒಂದು ವಾಟಾಳ್ ನಾಗರಾಜ್ ಅವರು ಬರ್ತಾರೆ. ಅಲ್ಲಿಂದ ಫ್ರೀಡಂ ಪಾರ್ಕ್ಗೆ ಹೋಗುವ ಸಾಧ್ಯತೆಗಳಿದೆ. ಒಂದು ವೇಳೆ ಫ್ರೀಡಂ ಪಾರ್ಕ್ ಹೋಗಕ್ಕೆ ಏನಾದರೂ ಅವಕಾಶ ಕೊಟ್ಟರೆ ಅಂದ್ರೆ ಶಾಂತಿಯುತವಾಗಿ ಹೋಗೋದಕ್ಕೆ ಮಾತ್ರ ಪೊಲೀಸರು ಅವಕಾಶಗಳು ಕೊಡ್ತಾರೆ. ಇವರು ಪ್ರತಿಭಟನೆ ಮಾಡಿಕೊಂಡು ರಾಜ್ಯ ಸರ್ಕಾರದ ತಮಿಳುನಾಡು ವಿರುದ್ಧ ಜೈಕಾರ ಕೂಗ್ತಾ ಹೋಗೋದೇನಾದ್ರೂ ಆದ್ರೆ ಅವ್ರುಗಳನ್ನ ಅಲ್ಲೇ ಸ್ಥಳದಲ್ಲಿ ವಶಕ್ಕೆ ಪಡೆದು ತದನಂತರ ಅವರು ಆ ಒಂದು ಪ್ರತಿಭಟನಾಕಾರರನ್ನ ಫ್ರೀಡಂ ಪಾರ್ಕ್ಗೆ ಬಿಡೋಕೆ ಈಗಾಗಲೇ ಒಂದು ಪೊಲೀಸ್ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಒಂದು ಕಡೆ 6ಕ್ಕೂ ಹೆಚ್ಚು KSR ತುಕಡಿಗಳನ್ನ ಟೌನ್ ಹಾಲ್ ಮುಂದೆ ಜಮಾವಣೆ ಮಾಡಿದೆ. ಇನ್ನು ಫ್ರೀಡಂ ಪಾರ್ಕ್ ಅಲ್ಲಿ ಬಿಗಿ ಭದ್ರತೆಯನ್ನ ಪೊಲೀಸ್ ಇಲಾಖೆಯವರು ಮುಂಜಾಗ್ರತಾ ಕ್ರಮವಾಗಿ ವಹಿಸಿದ್ದಾರೆ. ಸೊ ಹೀಗಾಗಿ ಇವತ್ತು ನಡೀತಕ್ಕಂಥ ಒಂದು ಕರ್ನಾಟಕ ಬಂದ್ರೆ ಇದು 40 ಅಂದ್ರೆ 90% ಫ್ಲಾಪ್ ಆಯ್ತಾ ಅನ್ನೋದು ಇದೀಗ ಇಲ್ಲಿ ಈಗ ಎಂದಿನಿಂದ ವಾಹನಗಳ ಸಂಚಾರ, ಜನರ ಓಡಾಟ ಇರುವ ಕಾರಣದಿಂದ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಕಾವ್ಯ, ಎಸ್ ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಏನು ಅಂತಂದ್ರೆ ಪ್ರತಿಭಟನೆ ಜೋರಾಗಿ ಆಗುತ್ತೆ, ಆದರೆ ಯಾವುದೇ ಸೇವೆಗಳು ಕೂಡ ಬಂದ್ ಆಗೋದಿಲ್ಲ.